ನಮಸ್ಕಾರ ವೀಕ್ಷಕರೇ. ಸಿಂಪ್ಸನ್ ಶೋ ಅಂತ ನಾವು ಕೇಳಿದ್ದೀವಿ. ಅಮೆರಿಕಾದಲ್ಲಿ ಬರುವಂಥ ಒಂದು ಕಾರ್ಟೂನ್ ಶೋ 1980 ಸರೌಂಡಿಂಗ್ ಆ ಟೈಮ್ನಿಂದ ಈ ಶೋ ರನ್ ಆಗ್ತಾನೆ ಇದೆ. ಅವ್ರೇನು ಮಾಡ್ತಾರೆ, ಮುಂದಿನ ದಿನಗಳಲ್ಲಿ ಯಾವ ರೀತಿ ಜಗತ್ತು ಬದಲಾಗುತ್ತೆ ಅನ್ನೋದನ್ನ ಪ್ರಿಡಿಕ್ಷನ್ ಮಾಡಿ ಕೆಲವಷ್ಟು ಕಾರ್ಟೂನ್ಗಳನ್ನ ಮಾಡ್ತಾ ಇದ್ದಾರೆ. ಆ ಕಾರ್ಟೂನ್ಗಳಲ್ಲಿ ಹೇಳಿರುವಂಥ ಎಷ್ಟೋ ವಿಷಯಗಳು ನಿಜ ಆಗಿದೆ. ನಾವು ಅನ್ನೋ ಪ್ರಕಾರ ಸುಮ್ಮನೆ ಏನೋ ಮಾಡಿರ್ಬೋದು ಅನ್ಕೋಬೋದು, ಆದರೆ ಅವರು ಪ್ರೂಫ್ ಸಮೇತ ಹೇಳ್ತಾ ಇದ್ದಾರೆ. 1999 ಹೇಳಿರುವಂಥ ವಿಷಯಗಳು 2010 ಆಗಿದೆ, 2000 ಹೇಳಿರುವಂಥ ವಿಷಯಗಳು 2020 ಆಗಿದೆ, 2020 ಹೇಳಿರುವಂಥ ವಿಷಯಗಳು 2023 ಆಗಿದೆ. ಅಂತಹ ವಿಷಯಗಳನ್ನೆಲ್ಲ ಅವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ತೋರಿಸ್ತಾ ಇದ್ದಾರೆ ಮುಂದಿನ ಫ್ಯೂಚರ್ ಯಾವ ರೀತಿ ಇರುತ್ತೆ ಅನ್ನೋದಕ್ಕೆ ಎಷ್ಟೊಂದು ಪ್ರಿಡಿಕ್ಷನ್ ಮಾಡಿದ್ದಾರೆ. ಜನ ಭೂಮಿ ಬಿಟ್ಟು ಹೋಗ್ತಾರೆ ಅಂದರೆ ಅವರು ಪ್ರಿಡಿಕ್ಟ್ ಮಾಡಿರೋದು ಒಂದು 20 ವರ್ಷ 30 ವರ್ಷ ಆದಮೇಲೂ ಕೂಡ ರನ್ನಿಂಗಲ್ಲೇ ಇದ್ದಾವೆ. ಅಂದರೆ ಅವರು ಪ್ರಿಡಿಕ್ಟ್ ಮಾಡ್ತಾ ಇರೋದು ಇವಾಗಲೇ ಆಗುತ್ತೆ ಅಂತ ಅಲ್ಲ, ಮುಂದೆ ಆಗುವಂಥ ಸನ್ನಿವೇಶಗಳು ಇದೆಲ್ಲ ಅಂತಲೇ ಪ್ರಿಡಿಕ್ಟ್ ಮಾಡಿದ್ದಾರೆ. ಅದರಲ್ಲಿ ಟ್ರಂಪ್ ಗೆಲ್ತಾರೆ ಅಂತ ಹೇಳಿದರು, ಕರೋನಾ ಬರುತ್ತೆ ಅಂತ ಹೇಳಿದರು, ಅಂಥದ್ದೆಲ್ಲ ನಿಜ ಆಗಿದೆ. ಅದ್ರ ಜೊತೆಗೆ ಈಗ ಮುಂದಿನ ಫ್ಯೂಚರಲ್ಲಿ ಮನುಷ್ಯರು ಭೂಮಿ ಬಿಟ್ಟು ಚಂದ್ರನ ಕಡೆ ಮಂಗಳನ ಕಡೆ ರಾಕೆಟಲ್ಲಿ ಟ್ರಾವೆಲ್ ಮಾಡ್ತಾರೆ ಅಂತಲೂ ಒಂದು ಪ್ರೋಗ್ರಾಮ್ ಮಾಡಿದ್ದಾರೆ. ಕಾರಣ ಭೂಮಿನಲ್ಲಿರುವಂಥ ಅಣ್ವಸ್ತ್ರಗಳು ಎಲ್ಲ ಕೂಡ ಎಕ್ಸ್ಪ್ಲೋಡ್ ಆಗುವಂಥ ಸಂದರ್ಭ ಬರ್ಬೋದು. ನಾರ್ಮಲ್ ಆಗಿ ಯುದ್ಧಗಳಾದರೆ ಅಣ್ವಸ್ತ್ರಗಳನ್ನ ಬಳಸ್ತಾರೆ, ನ್ಯೂಕ್ಲಿಯರ್ ಬಾಂಬ್ಗಳನ್ನ ಬಳಸ್ತಾರೆ. ಆದರೆ ನ್ಯೂಕ್ಲಿಯರ್ ಬಾಂಬ್ಗಳು ಇರೋ ಜಾಗದಲ್ಲಿ ಎಕ್ಸ್ಪ್ಲೋಡ್ ಆಗೋದಕ್ಕೆ ಶುರುವಾದರೆ ಏನಾಗ್ಬೋದು ಪರಿಸ್ಥಿತಿ? ಈಗ ರಷ್ಯಾದಲ್ಲಿ ಸುಮಾರು 7,000 ನ್ಯೂಕ್ಲಿಯರ್ ಬಾಂಬ್ಸ್ ಇದ್ದಾವೆ, ಇನ್ನು ಅಮೆರಿಕಾದಲ್ಲಿ ಸುಮಾರು 7,000 ಇದ್ದಾವೆ, ಪ್ಲಸ್ ಭಾರತದಲ್ಲೂ ಕೂಡ ಎಷ್ಟೋ ಇದ್ದಾವೆ ನ್ಯೂಕ್ಲಿಯರ್. ಒಂದೊಂದು ದೇಶದಲ್ಲೂ ಅವರವರ ರಕ್ಷಣೆಗೆ ಅಂತ ಈ ನ್ಯೂಕ್ಲಿಯರ್ ವೆಪನ್ಗಳನ್ನ ಇಟ್ಕೊಂಡಿದ್ದಾವೆ. ಆದರೆ ಈ ನ್ಯೂಕ್ಲಿಯರ್ ವೆಪನ್ಗಳು ಅಕಸ್ಮಾತ್ ಆಗಿ ಎಕ್ಸ್ಪ್ಲೋಡ್ ಆದರೆ ಭೂಮಿಯ ಪರಿಸ್ಥಿತಿ ಯಾವ ಥರ ಇರುತ್ತೆ ಅನ್ನೋದನ್ನ ಒಂದು ಅಂದಾಜು ಇಟ್ಕೊಂಡು ಈ ಶೋನ ಮಾಡಿದ್ದಾರೆ. ಭೂಮಿ ಪೂರ್ತಿ ನಾಶ ಆಗ್ತಾ ಹೋಗುತ್ತೆ, ಭೂಮಿ ಮೇಲೆ ಮನುಷ್ಯರು ಬದುಕೋದಕ್ಕೆ ಜಾಗ ಇಲ್ಲದೆ ಇರೋ ರೀತಿ ಆಗುತ್ತೆ. ಅಂತಹ ಪರಿಸ್ಥಿತಿ ಮುಂದೆ ಒಂದು ದಿನ ಬರುತ್ತೆ ಅಂತ ಈ ಸಿಂಪ್ಸನ್ ಶೋ ಎಚ್ಚರಿಸ್ತಾ ಇದೆ. ಭೂಮಿನಲ್ಲಿರುವಂಥ ನ್ಯೂಕ್ಲಿಯರ್ ವೆಪನ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಎಕ್ಸ್ಪ್ಲೋಡ್ ಆಗುವಂಥ ಸಂದರ್ಭ ಕೂಡ ಬರ್ಬೋದು. ಅಂಥ ಸಂದರ್ಭ ಆಯಿತು ಅಂದರೆ ಮನುಷ್ಯ ಭೂಮಿ ಬಿಟ್ಟು ಬೇರೆ ಬೇರೆ ಗ್ರಹಕ್ಕೆ ಹೋಗಲೇಬೇಕಾದಂಥ ಪರಿಸ್ಥಿತಿಗಳು ಬರುತ್ತೆ. ಯುದ್ಧ ನಡೆದಾಗ ಈ ರೀತಿ ನ್ಯೂಕ್ಲಿಯರ್ ವೆಪನ್ಸ್ ಎಕ್ಸ್ಪ್ಲೋಡ್ ಆಗೋದು ಒಂದು ರೀತಿ, ಆದರೂ ಯುದ್ಧ ನಡೆದೇ ಇದ್ದರೂ ಕೂಡ ನ್ಯಾಚುರಲ್ ಆಗಿ ಕಲಾಮಿಟೀಸ್ ಅಂದರೆ ಭೂಮಿನಲ್ಲಿ ಆಗುವಂಥ ಪ್ರಕೃತಿನಲ್ಲಿ ಆಗುವಂಥ ಬದಲಾವಣೆಗಳಿಂದ ಈ ನ್ಯೂಕ್ಲಿಯರ್ ವೆಪನ್ಸ್ ಏನಿದ್ದಾವೆ ಅವುಗಳ ಪಾಡಿಗೆ ಅವು ಎಕ್ಸ್ಪ್ಲೋಡ್ ಆಗೋದಕ್ಕೆ ಶುರು ಆಗುವಂಥ ಸಂದರ್ಭ ಕೂಡ ಬರಬಹುದು. ಸುಮಾರು ಒಂದು 10-15 ವರ್ಷಗಳ ಹಿಂದೆ ಇಂಥದ್ದೇ ಒಂದು ಕಥೆಯನ್ನು ರಾಜಮೌಳಿ ಅವರ ತಂದೆ ಕೂಡ ಮಾಡಿದ್ರು. ರಷ್ಯಾದಲ್ಲಿರುವಂಥ ನ್ಯೂಕ್ಲಿಯರ್ ವೆಪನ್ಸ್ನ ಅವರು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಆ ನ್ಯೂಕ್ಲಿಯರ್ ವೆಪನ್ಸ್ನೆಲ್ಲ ತಗೊಂಡೋಗಿ ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿದ್ರು. ಆ ನ್ಯೂಕ್ಲಿಯರ್ ವೆಪನ್ಸ್ ಸುಮಾರು 100 ನ್ಯೂಕ್ಲಿಯರ್ ವೆಪನ್ಸ್ ಸಮುದ್ರದಲ್ಲಿ ಅಕಸ್ಮಾತ್ ಆಗಿ ಒಂದು ಭೂಕಂಪದಿಂದ ಎಕ್ಸ್ಪ್ಲೋಡ್ ಆಗೋದಕ್ಕೆ ಶುರುವಾಯಿತು. ಎಕ್ಸ್ಪ್ಲೋಡ್ ಆಗೋದಕ್ಕೆ ಶುರು ಆಗ್ತಾ ಇದ್ದಂಗೆ ದೊಡ್ಡ ಮಟ್ಟದ ಸುನಾಮಿಗಳು ಇದ್ವು. ಎಷ್ಟು ದೊಡ್ಡ ಮಟ್ಟದ ಸುನಾಮಿಗಳು? ಇದು ಒಂದು ಕಥೆ ಆಗಿತ್ತು, ಕಾಲ್ಪನಿಕ ಕಥೆ ಆಗಿತ್ತು. ಈಗ ರಷ್ಯಾದವರು ಕೂಡ ಅದೇ ರೀತಿ ಸಮುದ್ರದಲ್ಲಿ ಸಬ್ಮರೀನ್ಗಳಲ್ಲಿ ಎಷ್ಟೋ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನ ಇಟ್ಟಿದ್ದಾರೆ. ಇನ್ನು ಅಮೆರಿಕಾದವರು ಕೂಡ ಇಟ್ಟಿದ್ದಾರೆ, ನಮ್ಮ ದೇಶದವರು ಕೂಡ ಇಟ್ಟಿದ್ದಾರೆ, ಚೈನಾ ದೇಶದವರು ಕೂಡ ಇಟ್ಟಿದ್ದಾರೆ. ಎಲ್ಲ ಸಮುದ್ರದಲ್ಲಿರುವಂಥ ಸಬ್ಮರೀನ್ಗಳಲ್ಲಿ, ಜೊತೆಗೆ ಶಿಪ್ಗಳಲ್ಲಿ, ಫೈಟರ್ ಜೆಟ್ಸ್ಗಳಲ್ಲಿ ಎಲ್ಲದರಲ್ಲೂ ನ್ಯೂಕ್ಲಿಯರ್ ವೆಪನ್ಸ್ ಅನ್ನೋದು ಇದ್ದಾವೆ. ಈ ನ್ಯೂಕ್ಲಿಯರ್ ವೆಪನ್ಸ್ಗಳು ಅಕಸ್ಮಾತ್ ಆಗಿ ಎಕ್ಸ್ಪ್ಲೋಡ್ ಆಗೋದಕ್ಕೆ ಶುರು ಆದರೆ ಯಾವುದಾದ್ರೂ ಟೆಕ್ನಾಲಜಿನ ಬಳಸಿ ಯಾರಾದರೂ ಇದನ್ನು ಆಕ್ಟಿವೇಟ್ ಮಾಡಿದ್ರೆ, ಇಲ್ಲ ನ್ಯಾಚುರಲ್ ಕಲಾಮಿಟೀಸ್ ಅದೇ ಹೇಳೋದ್ನಲ್ಲ, ಪ್ರಕೃತಿ ವಿಕೋಪಗಳಿಂದ ಇವುಗಳು ಎಕ್ಸ್ಪ್ಲೋಡ್ ಆಗೋದಕ್ಕೆ ಶುರು ಆದರೆ ಭೂಮಿ ಮೇಲೆ ಮನುಷ್ಯರಿಗೆ ವಾಸ ಮಾಡೋದಕ್ಕೆ ಜಾಗ ಇರೋದಿಲ್ಲ, ಅಂಥ ವಾತಾವರಣ ಸೃಷ್ಟಿಯಾಗಿಬಿಡುತ್ತೆ. ಅಂಥದ್ದನ್ನೇ ಇಟ್ಕೊಂಡು ಮಾಡಿರುವಂಥ ಈ ಸಿಂಪ್ಸನ್ ಶೋ ಎಕ್ಸ್ಪ್ರೆಸ್ ಮಾಡ್ತಾ ಇರೋದು ಅದನ್ನೇ. ಭೂಮಿ ಮೇಲೆ ಮುಂದೆ ಒಂದು ದಿನ ಈ ನ್ಯೂಕ್ಲಿಯರ್ ವೆಪನ್ಸ್ಗಳು ಏನು ಇಟ್ಕೊಂಡಿದ್ದಾರೆ ಅವರವರ ಸೇಫ್ಟಿಗೆ ಅಂತ, ಆ ನ್ಯೂಕ್ಲಿಯರ್ ವೆಪನ್ಸೇ ಮನುಷ್ಯನ ಅಂತ್ಯಕ್ಕೆ, ಭೂಮಿಯ ಅಂತ್ಯಕ್ಕೆ ಕೂಡ ಕಾರಣ ಆಗ್ಬೋದು. ಭೂಮಿ ಬಿಟ್ಟು ಮನುಷ್ಯರು ಹೋಗುವಂಥ ಕಾಲ ಕೂಡ ಬರ್ಬೋದು. ಅದಕ್ಕೆ ಈ ನ್ಯೂಕ್ಲಿಯರ್ ವೆಪನ್ಸ್ಗಳನ್ನ ಆದಷ್ಟು ಕಡಿಮೆ ಮಾಡಿ ಅಂತ ಈ ಶೋ ದೇಶಗಳನ್ನ ಎಚ್ಚರಿಸ್ತಾ ಇದೆ. ಆದರೆ ದೇಶಗಳಿಗೆ
ಅವರ ಹೆಸರು ಇಂಪಾರ್ಟೆಂಟು, ಪೊಲಿಟಿಷಿಯನ್ಸ್ಗೆ ಅವರು ಅಧಿಕಾರದಲ್ಲಿ ಇರೋದು ಇಂಪಾರ್ಟೆಂಟು. ಅದಕ್ಕೋಸ್ಕರ ಅವರು ನಾವು ಇಷ್ಟು ಸ್ಟ್ರಾಂಗ್ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಈ ನ್ಯೂಕ್ಲಿಯರ್ ವೆಪನ್ಗಳನ್ನ ಇನ್ನೂ ಸೃಷ್ಟಿ ಮಾಡ್ತಾನೆ ಇದ್ದಾರೆ. ಅದ್ರ ಜೊತೆ ದೊಡ್ಡ ದೊಡ್ಡ ಹೈಡ್ರೋಜನ್ ಬಾಂಬ್ಗಳು ಅದು ಇದು ಎಲ್ಲ ಕಂಡುಹಿಡಿತಾ ಇದ್ದಾರೆ. ಆದರೆ ಇವುಗಳು ಮನುಷ್ಯ ಕುಲಕ್ಕೆ ಅಂತ್ಯ ಆಗುತ್ತೆ ಅಂತ ಹೇಳ್ತಾ ಇದೆ ಸಿಮ್ಸಾನ್ ಶೋ. ಆಗುತ್ತೋ ಇಲ್ವೋ ಸೆಕೆಂಡ್ರಿ, ಬಟ್ ಅವರು ಮಾಡಿರುವಂಥ ಕಾರ್ಟೂನ್ ಶೋಗಳಲ್ಲಿ ಸುಮಾರು ಒಂದು 50% ಆದರೂ ಆಕ್ಯುರೇಟ್ ಆಗಿ ನಡೆದಿದೆ. ಅದಕ್ಕೋಸ್ಕರನೇ ಇಂಥದ್ದನ್ನ ಈಗಲಾದರೂ ಸ್ವಲ್ಪನಾದರೂ ಎಚ್ಚೆತ್ಕೊಳ್ಳೋ ಕೆಲಸ ಮಾಡಬೇಕು ದೇಶಗಳು. ಇಲ್ಲ ಅಂದರೆ ಮನುಷ್ಯನ ಕೊನೆಗೆ ಈ ಸಿಮ್ಸಾನ್ ಶೋನಲ್ಲಿ ಯಾವ ರೀತಿ ತೋರಿಸಿದರೋ ಅದೇ ರೀತಿ ನ್ಯೂಕ್ಲಿಯರ್ ವೆಪನ್ಸ್ ಕಾರಣ ಆಗುತ್ತೆ. ಇನ್ನು ಇದೇ ರೀತಿ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.